ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಬಿಜೆಪಿ ವಲಯದಲ್ಲಿ ಒಂದು ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿದೆ. ಜೊತೆಗೆ ಕೋಲಾಹಲದ ಜೊತೆಗೆ ಒಂದು ತಾರ್ಕಿಕ ಅಂತ್ಯವೂ ಕೂಡ ಕಂಡು ಬಂದಿದೆ. ಆ ತಾರ್ಕಿಕ ಅಂತ್ಯ ಏನಂದ್ರೆ, ತನ್ನ ಪಕ್ಷದ ಮೇಲೆ, ತನ್ನ ಪಕ್ಷದ ಅಧ್ಯಕ್ಷರ ಮೇಲೆ, ತನ್ನ ಪಕ್ಷವನ್ನ ಕಟ್ಟಿದವರ ಮೇಲೆ ಮುಗಿಬಿದ್ದಂತ, ಬಾಯಿಗೆ ಬಂದಂತ ಹೇಳಿಕೆಯನ್ನ ಕೊಟ್ಟಂತ ಮತ್ತು ತಾನು ಉಚ್ಚಾಟನೆಯಾದಾಗ ಮತ್ತೆ ವಾಪಸ್ ಕರೆಸಿಕೊಂಡು ಒಳ್ಳೆಯ ಸ್ಥಾನ ಮಾನ ಮತ್ತು MLA ಟಿಕೆಟ್ ಕೊಟ್ಟಂತ ಯಡಿಯೂರಪ್ಪನವರ ಮೇಲೆ ಮುಗಿಬಿದ್ದಂತ ಯತ್ನಾಳ್ ಅವರನ್ನ, ಹಿಂದೂ ಹುಲಿ ಅಂತಲೇ ಕರೆಯಲ್ಪಡುವ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ನೇರವಾಗಿ ಗೇಟ್ ಪಾಸ್ ಕೊಟ್ಟಿದೆ. ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದು 72 ಗಂಟೆಯ ಒಳಗಾಗಿ ಉತ್ತರವನ್ನ ನೀಡಬೇಕು ಎನ್ನುವ ನೋಟಿಸ್ ಅನ್ನ ಈಗಾಗಲೇ ತಿಂಗಳುಗಳ ಹಿಂದೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿತ್ತು ಬಿಜೆಪಿ ಹೈಕಮಾಂಡ್. ಆ ನೋಟಿಸ್ಗೂ ಕೂಡ ಕ್ಯಾರೇ ಇಲ್ಲದಂತೆ ಉಡಾಪಿಯಿಂದ ಮಾತನಾಡಿದಂತ, ಉಡಾಪಿಯಿಂದ ಉತ್ತರ ಕೊಟ್ಟಂತ, ತನ್ನ ಉತ್ತರದ ಬದಲಾಗಿ ಬಿಜೆಪಿಯಲ್ಲಿ ಯಾವುದೂ ಸರಿಯಿಲ್ಲವೆಂಬಂತೆ ಉತ್ತರ ಕೊಟ್ಟಂತ ಯತ್ನಾಳ್ ಅವರಿಗೆ ಈಗ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷ ಅಂದ್ರೆ ಮುಗಿತ, ಅವ್ರ ಲೈಫ್ ಕೂಡ ಅಷ್ಟಕ್ಕೆ ರಾಜಕೀಯ ಅಂತ್ಯ ಕೂಡ ಕಾಣುತ್ತೆ, ಅದು ಬೇರೆ ಪ್ರಶ್ನೆ. ಹಾಗಾದ್ರೆ ಯತ್ನಾಳ್ ಅವರ ಉಚ್ಚಾಟನೆಯ ಹಿಂದೆ ಅನೇಕ ಕಾಣದ ಕೈಗಳು ಇವೆ. ನೀವು ಯಡಿಯೂರಪ್ಪನವರು ಇರ್ಬೋದು, ವಿಜೇಂದ್ರ ಇರ್ಬೋದು, ಜೊತೆಗೆ ಅನೇಕ ಬೇರೆ ಪಕ್ಷದ ಮುಖಂಡರು ಕೂಡ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಂತೆ ಪರೋಕ್ಷವಾಗಿ ತಮ್ಮ ಪ್ರಯತ್ನವನ್ನ ಮಾಡಿದ್ರು ಎನ್ನುವುದು ಈಗಾಗಲೇ ತಿಳಿದು ಬಂದಿದೆ. ಆದ್ರೆ ಇಲ್ಲಿ ಒಂದು ಸ್ಪಷ್ಟವಾದ ಕೈ ಅಂದ್ರೆ, ಅದು ಕಾಣುವ ಕೈ ಅಂದ್ರೆ ಅದು ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಪುರಸಭೆಯ ಸದಸ್ಯರಾಗಿ ಸೈಕಲ್ ಮೇಲೆ ಓಡಾಡಿ, VS ಆಚಾರ್ಯ ಇರ್ಬೋದು, ಅನಂತಕುಮಾರ್ ಇರ್ಬೋದು, ಈಶ್ವರಪ್ಪನವರ ಜೊತೆ ಸೈಕಲ್ ಮೇಲೆ ಸವಾರಿಯನ್ನು ಮಾಡಿ, ಸೈಕಲ್ ಮೇಲೆ ಪಕ್ಷವನ್ನ ಸಂಘಟನೆ ಮಾಡಿ, ಸೈಕಲ್ ಮೇಲೆ ಓಡಾಡಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಕಟ್ಟು ಬೆಳೆಸಿದಂತ ಮತ್ತು ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತ ಯಡಿಯೂರಪ್ಪನವರು ನೇರವಾಗಿ ಕಾರಣರಾಗ್ತಾರೆ. ಅವರು ಹೇಳಿದಿಷ್ಟೇ, ಯಡಿಯೂರಪ್ಪನವರು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಅಂತ ಹೇಳಲೇ ಇಲ್ಲ. ಆದರೆ ಯಡಿಯೂರಪ್ಪನವರ ಒಂದೇ ಒಂದು ವಾಕ್ಯ, ಒಂದೇ ಒಂದು ಸೆಂಟೆನ್ಸ್ ಹೈಕಮಾಂಡ್ಗೆ ಹೌದು ಇದು ಸತ್ಯ ಎನ್ನುವಂತೆ ಬಿಂಬಿತವಾಗಿತ್ತು. ಆ ಸೆಂಟೆನ್ಸ್ ಯಾವುದಂದ್ರೆ, ಓಕೆ, ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ತಟಸ್ಥ ಬಣದವರು ಅಂದ್ರೆ ಅನೇಕರು ವಿಜೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ವಿಜೇಂದ್ರ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ತನ್ನ ಮಗನಾಗಿ ಆಯ್ಕೆ ಆದ್ರೂ ಕೂಡ ಅವರು ತಮ್ಮ ಸ್ವಂತ ಬಲದಿಂದ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಜೊತೆಗೆ 2024 ಚುನಾವಣೆಯಲ್ಲೂ ಕೂಡ ಅವರು 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷ ರಾಜ್ಯದಲ್ಲಿ ಹೀನಾಯ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಬರೋಬ್ಬರಿ 19 ಲೋಕಸಭಾ ಸೀಟನ್ನ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನ, ಪ್ರಮುಖ ಸಂಘಟನೆಯನ್ನು ವಹಿಸಿದ್ರು. ಆದಾಗ್ಯೂ ಕೂಡ ಅನೇಕರು ತಮ್ಮ ಸ್ವಹಿತಾಸಕ್ತಿಗಾಗಿ ಅಥವಾ 2028 ಚುನಾವಣೆಯನ್ನು ಮುಂದಿಟ್ಟುಕೊಂಡು ತಾನೇ ಮುಖ್ಯಮಂತ್ರಿ ಆಗಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ವಿಜೇಂದ್ರ ಅವರನ್ನ ಕೆಡವಲಿಕ್ಕೆ, ವಿಜೇಂದ್ರ ಅವರಿಗೆ ಮುಳುವಾಗ್ಲಿಕ್ಕೆ ಈಗಲೇ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಆಯ್ಕೆಯಂತೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬಹುದು. ಆದ್ರೆ ವಿಜೇಂದ್ರ ಅವರ ಸ್ಥಾನದಲ್ಲಿ ಸ್ವಂತ ಬಲದಿಂದ, ಯಾವುದೇ ಜಾತಿ ಬಲವಾಗಿರಲಿ, ನನ್ನ ಬಲವಾಗಿರಲಿ, ನನ್ನ ಮಗನ ಬಲವಾಗಿರಲಿ, ಲಿಂಗಾಯತ ಬಲವಾಗಿರಲಿ, ಯಾವುದೇ ಬಲವಿರದೆ ಪಕ್ಷವನ್ನ ಸಂಘಟನೆ ಮಾಡಿ 2028 ಸ್ವಂತ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ನೀವು ಯಾರನ್ನು ಬೇಕಾದರೂ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿ ಎನ್ನುವ ಒಂದು ರಿಪೋರ್ಟ್ ಇದೆಯಲ್ಲ, ಯಡಿಯೂರಪ್ಪನವರು ಅಮಿತ್ ಶಾ ಅವರಿಗೆ, JP ನಡ್ಡಾ ಅವರಿಗೆ ಕೊಟ್ಟಂತ ಒಂದು ರಿಪೋರ್ಟ್ ಇದೆಯಲ್ಲ, ಆ ರಿಪೋರ್ಟ್ನ ಸತ್ಯತೆಯನ್ನ ತಿಳಿದುಕೊಂಡಂತ ಕೇಂದ್ರ ಶಿಸ್ತು ಸಮಿತಿ ಅಥವಾ ಕೇಂದ್ರ ಹೈಕಮಾಂಡ್ ನೇರವಾಗಿ ಯಾವುದೇ ಮುಲಾಜಿಲ್ಲದೆ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಬಿಜೆಪಿಯ ಪಕ್ಷದಿಂದ ಉಚ್ಚಾಟನೆ ಮಾಡಿ ಎಲ್ಲಾ ಹುದ್ದೆಯಿಂದ ಅವರನ್ನ ವಜಾಗೊಳಿಸಲಾಗಿತ್ತು. ನೋಡಿ ಹೇಗಿದೆ ಅಂದ್ರೆ, ಯಡಿಯೂರಪ್ಪನವರು ಹೇಳಿ ಕೇಳಿ 1 ವಾರದ ಹಿಂದೆ ಅಥವಾ ಒಂದು 15 ದಿನಗಳ ಹಿಂದೆ ಕೇಂದ್ರ ಹೈಕಮಾಂಡ್ಗೆ ನೇರವಾದ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದು ಕೂಡ ನಮ್ಮ ಸೆಂಟರ್ ಪಾಯಿಂಟ್ ಕನ್ನಡ ಚಾನೆಲ್ ಅಲ್ಲಿ ಪ್ರಸಾರವಾಗಿತ್ತು. ಹೈಕಮಾಂಡ್ ಅಂದ್ರೆ ಯಡಿಯೂರಪ್ಪನವರ ಒಂದೇ ವಾಕ್ಯಕ್ಕೆ ಬೆಚ್ಚಿ ಬಿದ್ದ ಹೈಕಮಾಂಡ್ ಎನ್ನುವ ಹೆಡ್ಲೈನ್ಸ್ ಕೊಟ್ಟು ನಾವು ಒಂದು ರಿಪೋರ್ಟ್ ಅನ್ನ ಮಾಡಿದ್ವಿ, ಅಥವಾ ಒಂದು ವಿಷಯವನ್ನ ಪ್ರಸ್ತಾಪವನ್ನ ಕೂಡ ಮಾಡಿದ್ವಿ. ಅದರಂತೆ ಒಂದು ದಿನದ ಹಿಂದೆ, ಮೊನ್ನೆ ಒಂದು ದಿನದ ಹಿಂದೆ ಎರಡು ಬಣದವರಿಗೆ ಅಂದ್ರೆ ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣದ 5 ನೋಟಿಸ್ ಅನ್ನ ಕೊಟ್ಟು ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿತ್ತು ಮತ್ತು 72 ಗಂಟೆಗಳ ಒಳಗಾಗಿ ನೀವು ಉತ್ತರ ಕೊಡುವಂತೆ ಕೇಂದ್ರ ಶಿಸ್ತು ಸಮಿತಿ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ, ಯಶವಂತಪುರದ MLA ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಯಲ್ಲಾಪುರದ MLA ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಮತ್ತು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಂತ BP ಹರೀಶ್ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿತ್ತು. ಆ ನೋಟಿಸ್ ಅನ್ನ ಬಂದ ಕ್ಷಣಕ್ಕೆ ಎಲ್ರಿಗೂ ಒಮ್ಮೆ ಶಾಕ್ ಆಗಿತ್ತು. ಯಾಕಂದ್ರೆ ಯಡಿಯೂರಪ್ಪನಿಗೂ ಶಾಕ್ ಕೊಡ್ತಾ, ವಿಜೇಂದ್ರರಿಗೂ ಶಾಕ್ ಕೊಡ್ತಾ, ಅಥವಾ 2 ಬಣಗಳಿಗೆ ಶಾಕ್ ಕೊಟ್ಟು ಎಲ್ಲದರ ಸಮಾನತೆಯನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಹೈಕಮಾಂಡ್ ಮತ್ತೇನು ಯೋಚನೆ ಮಾಡ್ತಾ ಇದೆ ಎನ್ನುವ ದೃಷ್ಟಿಯಲ್ಲಿ
ಒಂದು ನೋಟಿಸ್ ಕೊಟ್ಟಾಗ್ಲೇ ಯತ್ನಾಳ್ ಅವರ ಮುಖಭಾವ ಚೇಂಜ್ ಆಗಿತ್ತು. ಯತ್ನಾಳ್ ಅವರಿಗೆ ಭಾರಿ ಖುಷಿಯಾಗಿತ್ತು. ಯಾಕಂದ್ರೆ ನಮ್ಮ ಬಣದ ಒಬ್ಬ ಸದಸ್ಯನಿಗೆ ಅಂದ್ರೆ BP ಹರೀಶ್ ಅವರಿಗೆ ನೋಟಿಸ್ ಕೊಟ್ರೆ ವಿಜೇಂದ್ರ ಅವ್ರ ಬಣದ ಅಥವಾ ಯಡಿಯೂರಪ್ಪನವ್ರ ಬಣದ ಕಟ್ಟ ಆಳು ಆದಂತ ಕಟ್ಟ ಅಭಿಮಾನಿಯಾದಂತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ನೋಟಿಸ್ ಕೊಟ್ಟಿದ್ದು ಯತ್ನಾಳ್ ಬಣಕ್ಕೆ ಭಾರಿ ಖುಷಿಯನ್ನು ಉಂಟು ಮಾಡಿತು. ಮತ್ತೆ ಯತ್ನಾಳ್ ಅವರು ಹೈಕಮಾಂಡ್ ಹಾಡಿ ಹೊಗಳಿದ್ರು. ಹಾಡಿ ಹೊಗಳಿದ ಅರ್ಧ ಗಂಟೆಯ ವೇಳೆಗೆ ನಿನ್ನೆ ಅವರು ಹಾಡಿ ಹೊಗಳಿದ್ರು ಸರಿಸುಮಾರು 4 ರಿಂದ 5 ಗಂಟೆ ವೇಳೆಗೆ ಅರ್ಧ ಗಂಟೆಯ ಸಮಯದಲ್ಲೇ ಯತ್ನಾಳ್ ಅವರ ರಾಜಕೀಯ ಭವಿಷ್ಯವನ್ನೇ ಮುಗಿಸುವ ದೃಷ್ಟಿಯಲ್ಲಿ ಕೇಂದ್ರ ಶಿಸ್ತು ಸಮಿತಿ ಓಂ ಪಾಠಕ್ ನೇತೃತ್ವದ ಒಂದು ಶಿಸ್ತು ಸಮಿತಿ ಯಡಿಯೂರಪ್ಪನವರ ವಿರೋಧಿಯಾದಂತ ಯಡಿಯೂರಪ್ಪನವರೇ ತನ್ನನ್ನು ಕರಿತಂದ್ರೂ ಕೂಡ ತನ್ನ ಪಕ್ಷಕ್ಕೆ ಮರಳಿ ಕರಿತಂದ್ರೂ ಕೂಡ ಅವರ ವಿರುದ್ಧ ಹರಿಹಾಯ್ದಂತ ಮತ್ತು ಒಂದು ರೆಬಲ್ ಬಣವನ್ನ ಕಟ್ಟಿಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಡಬೇಕಾಗಿದ್ದಂತ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ಈಗ 6 ವರ್ಷಗಳ ಕಾಲ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕಕ್ಕೆ ಯಡಿಯೂರಪ್ಪನವರ ಬಿಟ್ಟು ಬೇರೆ ಯಾರೂ ಗತಿ ಅಂತ ಕಾಣಿಸೋದೇ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪನವರು ಕೇಂದ್ರ ಚುನಾವಣೆಯ ಸಮಿತಿಯಲ್ಲೂ ಇದ್ದಾರೆ. ಯಡಿಯೂರಪ್ಪನವರ ಹಿರಿಯ ಪುತ್ರ ರಾಘವೇಂದ್ರ ಅವರು ಶಿವಮೊಗ್ಗದಿಂದ ಲೋಕಸಭಾ ಸದಸ್ಯರಾಗಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯಡಿಯೂರಪ್ಪನವರ 2ನೇ ಪುತ್ರರಾದಂತಹ BY ವಿಜೇಂದ್ರ ಅವರು ಸಂಘಟನೆಯ ಮೂಲಕ ಇಡೀ ದಕ್ಷಿಣ ಭಾರತದಲ್ಲಿ ಒಳ್ಳೆಯ ಹೆಸರನ್ನ ತಂದುಕೊಡ್ತಾ ಇದ್ದಾರೆ. ಅವರಿಗೆ ಈಗಾಗಲೇ ಕೊಟ್ಟಂತ ಅನೇಕ ಸಂಘಟನೆಯಾಗಲಿ ಅನೇಕ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು BY ವಿಜೇಂದ್ರ ಅವರು ತನ್ನ ಸಾಮರ್ಥ್ಯವನ್ನು ಈಗಾಗಲೇ ತೋರ್ಪಡಿಸಿದ್ದಾರೆ. ಹಾಗಾಗಿ ಇನ್ನು ಮುಂದೆ 2028 ತನಕ BSY ಏನು ಹೇಳ್ತಾರಲ್ಲ ಅದೇ ವೇದವಾಕ್ಯವಾಗಿರುತ್ತೆ. ಮತ್ತು ಕರ್ನಾಟಕದ ಮಟ್ಟಿಗೆ ಹೈಕಮಾಂಡ್ ಅಂದ್ರೆ ಅದು JP ನಡ್ಡಾನೂ ಅಲ್ಲ, ಅಮಿತ್ ಶಾನೂ ಅಲ್ಲ, ಮೋದಿನೂ ಅಲ್ಲ, ಯಾರು ಅಲ್ಲ. ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಏನಾದ್ರೂ ಬಿಜೆಪಿ ಉಳಿಬೇಕು, ಏನಾದ್ರೂ ಬಿಜೆಪಿ ಬೆಳಿಬೇಕು, ಏನಾದ್ರೂ ಬಿಜೆಪಿ 2028 ವೇಳೆಗೆ ಅಧಿಕಾರವನ್ನು ಹಿಡಿಯಬೇಕು ಅಂದ್ರೆ ಅದು ಯಡಿಯೂರಪ್ಪನವರ ಮುಖಾಂತರ ಮಾತ್ರ ಸಾಧ್ಯವಾಗುತ್ತೆ. ಮತ್ತು ಯಡಿಯೂರಪ್ಪನವರ ನಿರ್ದೇಶನದಲ್ಲಿ ಮುಂದೆ ಸಾಗ್ತಾ ಇರುವಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾತ್ರ ಸಾಗತ್ತೆ ಅನ್ನೋದು ಈಗ ನಮಗೆ ತಿಳಿದು ಬಂದಂತ ಮಾಹಿತಿ. ಅಂದ್ರೆ ಅದು ಕೇಂದ್ರಕ್ಕೆ, ಇದು ನಾವು ಹೇಳುವಂತ ಮಾತಲ್ಲ, ಅದು ನಮ್ಮ ಚಾನೆಲ್ ಹೇಳುವಂತ ಮಾತಲ್ಲ, ಅದು ಕೇಂದ್ರಕ್ಕೆ, ಕೇಂದ್ರ ಬಿಜೆಪಿಯ ಹೈಕಮಾಂಡ್ಗೆ ಮನವರಿಕೆಯಾಗಿದೆ. ಆ ಮೂಲಕ ಮತ್ತೆ ಗೊಂದಲ ಇರಬಾರದು, ಮತ್ತೆ ಯಾವುದೇ ಗೊಂದಲ ಆಗಬಾರದು ಎನ್ನುವ ದೃಷ್ಟಿಯಲ್ಲಿ ಒಂದು ರೆಬಲ್ ಬಣದ ಬಳ್ಳಿಯನ್ನ ಕಟ್ ಮಾಡಿ ಈಗ ಒಂದು ಬಳ್ಳಿಯನ್ನ ಇಟ್ಕೊಂಡಿದೆ. ಒಂದು ಬಳ್ಳಿಯನ್ನ ಕಟ್ ಮಾಡಿ ಅದರ ರಾಜಕೀಯ ಭವಿಷ್ಯಕ್ಕೆ ಅಂತ್ಯ ಹಾಡುವ ದೃಷ್ಟಿಯಲ್ಲಿ ಬಿಜೆಪಿ ಹೈಕಮಾಂಡ್ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದು ಯಡಿಯೂರಪ್ಪನವರಿಗೆ ದೊಡ್ಡ ಮುನ್ನಡೆಯನ್ನು ಸಾಧಿಸಿದ್ರೆ ಯತ್ನಾಳ್ ಅವರು ಮುಂದೆ ಏನ್ ಮಾಡ್ತಾರೆ, ಬೇರೆ ಪಕ್ಷವನ್ನ ಕಟ್ತಾರ, ಬೇರೆ ಪಕ್ಷವನ್ನ ಕಟ್ಟಿ ಬಿಜೆಪಿ ಪಕ್ಷದ ಮತವನ್ನ ಹೊಡಿತಾರ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಬಿಜೆಪಿಗೆ ಮತ್ತು 5-6 ವರ್ಷಗಳ ಕಾಲ ಯಡಿಯೂರಪ್ಪನವರು ಬೇಕೇ ಆಗತ್ತೆ. ಮತ್ತೊಬ್ಬ ಮುಖಂಡ, ಅದು ವಿಜೇಂದ್ರವಾಗಿರ್ಬೋದು, CT ರವಯ್ಯ ಆಗಿರ್ಬೋದು, ಅಥವಾ ಯಾವುದೇ ಮುಖಂಡ ಬೆಳೆಯುವ ತನಕ ಯಡಿಯೂರಪ್ಪನವರ ಮಾರ್ಗದರ್ಶನ, ಯಡಿಯೂರಪ್ಪನ ಹೆಸರು ಬಿಜೆಪಿ ಪಕ್ಷದಲ್ಲಿ ಇರಲೇಬೇಕಾಗತ್ತೆ. ಮತ್ತು ವೋಟ್ ಬ್ಯಾಂಕ್ ಅದು ಮುಖ್ಯವಾದ ಕಾರಣ ಕೂಡ ಆಗಲಿದೆ ಎನ್ನುವುದು ಹೈಕಮಾಂಡ್ಗೆ ಮನವರಿಕೆಯಾಗಿದೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಮಾತಿಗೆ ಪೂರಕವೆಂಬಂತೆ ಈಗ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.